ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಜುಲೈ ತಿಂಗಳ ಎರಡನೇ ಎಕ್ಸ್ಪೈರಿ ಅನ್ಸುತ್ತಲ್ವ, ಅಥವಾ ಮೊದಲನೇ ವಾರದ ಎಕ್ಸ್ಪೈರಿನೇ ಆಗಿರ್ಬೋದು. ಸೊ ಯಾವ ರೀತಿ ಆಗಿತ್ತು ಮೊದಲನೇ ಎಕ್ಸ್ಪೈರಿ ಜುಲೈ ತಿಂಗಳದ್ದು. ಸೊ ಬಜೆಟ್ ಮಂತು ತುಂಬ ಇಂಪಾರ್ಟೆಂಟ್ ವೀಕು, ತುಂಬ ಇಂಪಾರ್ಟೆಂಟ್ ಮಂತ್ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಇವತ್ತು ದೊಡ್ಡವರ ಕಾಳಗ ಅಂತ ಹೇಳ್ಬೋದು. ಗುಡ್ಡದ ಮೇಲೊಂದು ಗುಡ್ಡ ಅಂತ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಗ್ರೂಪಲ್ಲಿ ಕೂಡ ಮಾತಾಡಿದ್ವಿ. ಇವತ್ತು ನೋಡಿ HDFC ಬ್ಯಾಂಕು ನಿನ್ನೆ ಹೇಗೆ ಮೇಲೆ ಹೋಗಿತ್ತೋ ಅದೇ ರೀತಿ ವಾಪಸ್ ಬಂದು ನಿನ್ನೆ ಮೂಮೆಂಟ್ ಬರೋಕ್ಕಿಂತ ಮುಂಚೆ ಮೊನ್ನೆ ಎಲ್ಲಿತ್ತೋ ಆ ಲೆವೆಲ್ಗೆ ಬಂದು ಕ್ಲೋಸಿಂಗ್ ಆಗಿದೆ. ಪ್ರಾಫಿಟ್ ಬುಕ್ಕಿಂಗ್ ಆಗಿರ್ಬೋದು, MSCI ಇಂಡೆಕ್ಸಲ್ಲಿ ಚೇಂಜ್ ಆಗ್ತಾ ಇದೆ ಅಂತ ಒಬ್ರು ಕೇಳಿದ್ರಿ ಸರ್. ಅದು ರೀಬ್ಯಾಲೆನ್ಸ್ ಮಾಡ್ತಾರೆ. ಈಗ ನೋಡಿ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ದು ಜೂನ್ ಡೇಟಾ ಬಂದಾಗ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ರು ಅಂತ ಬಂದಿತ್ತು HDFC ಬ್ಯಾಂಕಲ್ಲಿ. ಸೊ ಆ ಡೇಟಾ ಬೇಸಿಸ್ ಮೇಲೆ ಏನಾಗುತ್ತೆ, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಚೆ ಆದಾಗ ಓವರಾಲ್ MSCI ಇಂಡೆಕ್ಸ್, ಅದೊಂದು ಬೆಂಚ್ ಮಾರ್ಕ್ ಇಂಡೆಕ್ಸ್, ಅದರಲ್ಲಿ ವೇಟೇಜ್ನ ಜಾಸ್ತಿ ಮಾಡಬೇಕು ಅಂತ. ಯಾಕಂದರೆ ಅದು ಫ್ರೀ ಫ್ಲೋಟ್ ಮೇಲೆ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋ ಹೇಳ್ತೀನಿ. ಆದರೆ ಆ ನ್ಯೂಸಿಂದ ಏನು ನೋಡಿ, ಎಲ್ಲ ನ್ಯೂಸ್ ಆಗಿದೆ. ನೆನ್ನೆ 1800 ಟ್ರೆಂಡ್ ಲೈನ್ ಕೊಟ್ಬಿಟ್ಟು ಹೇಳಿದ್ದೆ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ, ಕೋವಿಡಿಂದ ಬಂದಿರೋಂಥ ಟ್ರೆಂಡ್ ಲೈನು, ಅಷ್ಟು ಸುಲಭವಾಗಿ ಬಿಡ್ತಾರ, ಏನು ಮಾಡ್ತಾರೆ ಅಂತ. ಅಲ್ಲಿಂದ ಕ್ಲೀನಾಗಿ ಒಂದು ಪ್ರಾಫಿಟ್ ಬುಕ್ಕಿಂಗ್ನ ಮಾಡಿದ್ದಾರೆ. ಇದು ವೀಕ್ ಅಂತ ಹೇಳಬೇಕಾಗಿಲ್ಲ, ಬಟ್ ಈಗ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಇಲ್ಲೊಂದು ಸ್ವಲ್ಪ ದಿನ ಜಗಾಟಾಗಿ ಮತ್ತೆ ಮೇಲ್ಗಡೆ ಮೂವ್ಮೆಂಟ್ ಹೋದ್ರೂ ಆಶ್ಚರ್ಯ ಇಲ್ಲ HDFC ಬ್ಯಾಂಕ್. ಸೊ ICICI ಬ್ಯಾಂಕು 2.61% ಬಂತು, HDFC ಬ್ಯಾಂಕ್ 2.35% ಬಂತು. ಹಾಗಾಗಿ ಬ್ಯಾಂಕ್ ನಿಫ್ಟಿನ ಒಂದು ಸಮಾನ ಪ್ರಮಾಣದಲ್ಲಿ, ಯಾಕಂದರೆ ಟಾಪ್ ಕಾಂಟ್ರಿಬ್ಯೂಟರ್ಸ್ ಇವೆರಡು, ಅವರಿಬ್ಬರು ಹೋರಾಡೋದಕ್ಕೆ ಅಲ್ಲೇ ನಿಂತ್ಕೊಂಡಿದೆ. SBI ನನ್ನ ಆಟಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಫ್ಲಾಟ್ ಆಗಿತ್ತು. ಸೊ ಇವತ್ತಿನ ಟಾಪ್ ಗೇನರ್ ಅಂತ ನೋಡೋದಾದ್ರೆ HCL ಟೆಕ್ ಅಂತ ಕಾಣಿಸುತ್ತೆ. IT ಸೆಕ್ಟರ್ ಮತ್ತೆ ಪಾಸಿಟಿವ್ ಆಗಿದೆ. ಸಮೋ ವಿಪ್ರೋದಲ್ಲಿ ಇವತ್ತು ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂತು. ಇದು ಬಿಟ್ಟರೆ ಟೆಕ್ ಮಹೀಂದ್ರದಲ್ಲೂ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. HCL, TCS, ಇನ್ಫೋಸಿಸ್ ಎಲ್ಲ ಪಾಸಿಟಿವ್ ಆಗಿತ್ತು. 2.79% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ HCL ಟೆಕ್ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ 2.35% ಕರೆಕ್ಷನ್ ಬಂದಿರೋದ್ರ ಮೂಲಕ HDFC ಬ್ಯಾಂಕೇ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಟ್ರೇಡ್ ಅಂತ. ನೋಡಿ, ನಿಫ್ಟಿನಲ್ಲಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬನ್ನಿ. ಮೇಲ್ಗಡೆ ಹೋಗೋದಾದರೆ ನಮಗೆ ಗೊತ್ತಿಲ್ಲ ಎಲ್ಲಿ ತನಕ ಹೋಗುತ್ತೆ ಅಂತ, ಹುಷಾರಾಗಿರಬೇಕು. ಎವ್ರಿ 50 ಪಾಯಿಂಟ್ಸ್ ನಮಗೆ ರೆಸಿಸ್ಟೆನ್ಸ್ ಅಂತ ಮಾತಾಡ್ತಾ ಬರ್ತಾ ಇದ್ವಿ. ಇವತ್ತು 24,350 ಹತ್ತಿರದಲ್ಲಿ ಓಪನ್ ಆಗುತ್ತೆ. ಮೇಲ್ಗಡೆ ಹೋದ್ರು ಎಲ್ಲಿಗೆ ಹೋಯ್ತು ನೋಡಿ, 24,400. ಎವ್ರಿ 50 ಪಾಯಿಂಟ್ಸ್ ನಮ್ಗೆ ಏನಾಗ್ತಾ ಇದೆ, ರೆಸಿಸ್ಟೆನ್ಸ್ ಬರ್ತಾ ಇದೆ. ನೀವು ಡೈಲಿ ಕ್ಯಾಂಡಲ್ ನೋಡ್ತಾ ಬರೋದಾದರೆ ದಿನ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಆದರೆ ಕ್ಲೋಸಿಂಗು ಕೆಳಗಡೆ ಬಂದು ಕ್ಲೋಸಿಂಗ್ ಆಗುತ್ತೆ. ನೋಡಿ, ಇಲ್ಲಿ 3 ದಿನದಿಂದ ಅದೇ ಕತೆ. ಗ್ಯಾಪ್ ಅಪ್ ಓಪನಿಂಗ್ ಆಯಿತು, ಇಲ್ಲಿ ಓಪನ್ ಆಗಿದ್ದು, ಅಲ್ಲಿಂದ ಇಲ್ಲಿಗೆ ಬಂದು ಕ್ಲೋಸಿಂಗ್ ಆಯಿತು. ಯಾವ ರೀತಿ ಓದೋದು, ಮೇಲಿನ ಕೆಳಗಡೆ ಓದಬೇಕು. ರೆಡ್ನ ಟೆಕ್ನಿಕಲ್ ಅನಾಲಿಸಿಸಲ್ಲಿ ಇದೆ. ಸೊ ಮೇಲ್ಗಡೆ ಓಪನ್ ಆಯಿತು, ಅಲ್ಲಿಂದ ಕೆಳಗಡೆ ಬಂದೋಯ್ತು. ಕೆಳಗಡೆ ಅಟೆಂಡ್ ಮಾಡಿದ್ರು, ವಾಪಸ್ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಬಂದು ಕ್ಲೋಸ್ ಮಾಡಿದ್ರು. ಇವತ್ತು ಮೇಲ್ಗಡೆ ಓಪನ್ ಆಯಿತು, ಒಂದು ಸಣ್ಣ ಹೈ ಮಾಡ್ತಾ ಇತ್ತು, ವಾಪಸ್ ಮತ್ತೆ ನೋಡಿ ಕೆಳಗಡೆ ಬಂದು ಕ್ಲೋಸಿಂಗ್ ಆಗುತ್ತೆ. ಸೊ ಪ್ರತಿದಿನ ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಫಾಲೋ ಅಪ್ ಬರ್ತಾ ಇದೆ. ಗ್ಯಾಪ್ ಅಪ್ ಓಪನಿಂಗ್ ಆಗುತ್ತೆ, ಕೆಳಗಡೆ ತರಕ್ಕೆ ನೋಡ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದೆ. ಬಟ್ ಯಾವತ್ತೇನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತೋ ಅವತ್ತು ನಾವೇನು ಮಾಡಿರಬೇಕು, ಹುಷಾರಾಗಿರಬೇಕು. ಯಾಕಂದರೆ ಪ್ರತಿದಿನ ಗ್ಯಾಪ್ ಅಪ್ ಓಪನಿಂಗ್ ಆಗೋದ್ರಿಂದ ಫಾಲೋ ಅಪ್ ಬಂದ್ರೂ ಕೂಡ ನಾವು ಹಳೆ ದಿನಕ್ಕೆ ಹೋಲಿಸ್ಕೊಂಡ್ರೆ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಆಗ್ತದೆ. ನೋಡಿ, ಇಲ್ಲಿ ಬಂದು ಕ್ಲೋಸಿಂಗ್ ಆಗಿತ್ತು, ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಗ್ಯಾಪ್ ಅಪ್ ಓಪನಿಂಗ್ ಆಗಿ ರಿಜೆಕ್ಷನ್ ಬಂದಿದ್ದರಿಂದ ಹಳೆ ದಿನ ಹತ್ತತ್ರನೇ ಬಂದು ಕ್ಲೋಸಿಂಗ್ ಆದ್ವಿ. ಸೇಮ್ ಅವತ್ತಿನ ಕೆಳಗಡೆ ತನಕ ಬಂದಿತ್ತು, ಮತ್ತೆ ಮೇಲ್ಗಡೆ ಕ್ಲೋಸಿಂಗ್ ಆಯಿತು. ಮೇಲ್ಗಡೆ ಓಪನ್ ಆಯಿತು, ಕೆಳಗಡೆ ತನಕ ಬಂದಿತ್ತು. ಆದರೆ ಗ್ಯಾಪ್ ಅಪ್ ಅಡ್ವಾಂಟೇಜಿಂದ ಏನಾಗ್ತಾ ಇದೆ, ಎಂಡ್ ಬೇಸಿಸಲ್ಲಿ ನಾವು ನೋಡೋದಾದರೆ ಹಿಂದಿನ ದಿನದಕ್ಕಿಂತ ಮೇಲ್ಗಡೆನೇ ಬಂದು ಕ್ಲೋಸಿಂಗ್ ಆಗ್ತಾ ಇದ್ದೀವಿ. ಸೊ ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಆಗ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಈ ಹಳೆ ಸಪೋರ್ಟ್ಗಳೆಲ್ಲ ಇವಾಗ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಇವತ್ತು ನೋಡಿ, ಒಂದು ಟಿಪಿಕಲ್ ಆಗಿರೋಂಥ ಬಸ್ ಸ್ಟ್ಯಾಂಡ್ ಮಾಡಿದೆ. ಸತೀಶ್ ಶೇರ್ ಮಾಡಿದ್ರು, ಇವತ್ತು ಸ್ಟ್ರಾಡಲ್ ಮಾಡಿದ್ರೆ ಈ 10:30, 10:45 ಆದ್ಮೇಲಿಂದ ಒಂದೇ ಝೋನಲ್ಲಿ ಇತ್ತು ಅಂತ. ಬಟ್ ಇವತ್ತು ಸ್ವಲ್ಪ ಹುಷಾರಾಗೂ ಇರಬೇಕಾಗಿತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸ್ಟ್ರಾಡಲ್ ಮಾಡಿದ್ರೆ ಓಕೆ. ನೋಡಿ, ಇಲ್ಲಿ ಲಾಸ್ಟಿಂಗ್ಗೆ ಒಂದು ಮೂಮೆಂಟ್ ಬಂದಿದೆ. ಫಸ್ಟಿಗೆ ನೀವು ಮಾಡಿ ಎಕ್ಸಿಟ್ ಮಾಡಿದ್ರೆ ಅಷ್ಟೊಂದು ಕನ್ಫ್ಯೂಷನ್ ಇರ್ತಿರಲಿಲ್ಲ, ಮಧ್ಯದಲ್ಲೇ ಕ್ಲೋಸಿಂಗ್ ಆಗ್ತಾ ಇತ್ತು. ಇದು ಗುಡ್ಡನಲ್ಲಿ ಗುಡ್ಡ ಅಂತ ಯಾವಾಗ ಆಗುತ್ತೆ ಅಂದರೆ ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ದೊಡ್ಡದಾಗಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿದೆ. ಕರೆಕ್ಟ್, ಇಲ್ಲೊಂದು ದೊಡ್ಡ ವೈಡ್ ಬಸ್ ಸ್ಟ್ಯಾಂಡ್ ಆಗಿತ್ತು. ಆಲ್ ಟೈಮ್ ಹೈ ಝೋನ್ ಇದ್ದೀವಿ. ಮೇವರವರು ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅವತ್ತು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಆಯಿತು. ಸೊ ಇವತ್ತು ಎಲ್ಲೇ ಓಪನ್ ಆಗಿದ್ರು, ಇಲ್ಲಿ ಓಪನ್ ಆಗಿದ್ರು, ಇಲ್ಲಿ ಓಪನ್ ಆಗಿದ್ರು, ಇಲ್ಲ ಆಗಿದ್ರು, ಏನೇ ಆಗಿದ್ರು ಈ ಲೆವೆಲ್ನ ಬಿಟ್ಟು ಕೆಳಗಡೆ ಹೋಗೋ ತನಕ ಅಥವಾ ಈ ಲೆವೆಲ್ನ ದಾಟಿ ಮೇಲ್ಗಡೆ ಹೋಗುತ್ತೆ. ಇದು ಯಾಕೆ ಇವಾಗ ಬೆಂಬಲ ನಮಗೆ, ಇದು ಆಲ್ ಟೈಮ್ ಹೈ ಲೆವೆಲ್. ನನಗೆ ಆಲ್ ಟೈಮ್ ಹೈ ಲೆವೆಲ್ ಇದು ನಿಫ್ಟಿನಲ್ಲಿ. ಇದು ಲಾಂಗ್ ಬಸ್ ಸ್ಟ್ಯಾಂಡ್ ಆಗಿದ್ದಂಥ ಲೆವೆಲ್. ಸೊ ಇದರಿಂದ ಮೇಲ್ಗಡೆ ಇದ್ದಾಗ ಮಧ್ಯದಲ್ಲೇ ಉಳಿದಿರುತ್ತೆ ಅಂತ ನೋಡಬೇಕು. ನೋಡಿ, ಯಾವಾಗ ಆಪ್ಷನ್ ಸೆಲ್ಲರ್ಸ್ ಡೇ ಅಂತ ಬರುತ್ತೆ ಅನ್ನೋದನ್ನು ಹೇಗೆ ಪ್ಲಾನ್ ಮಾಡೋದು ಅಂದರೆ, ಇಂಥ ದಿನಗಳಲ್ಲಿ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಇಲ್ಲಿ 2 ಬಸ್ ಸ್ಟ್ಯಾಂಡ್ಗಳಾಗುತ್ತಲ್ಲ, ಆಗ ಈ ಕನ್ಫ್ಯೂಷನ್. ಇವಾಗ ನೋಡಿ, ಇಲ್ಲಿ ಕೆಲವರು ಸ್ಟಾಪ್ ಲಾಸ್ ಇಟ್ಕೊಂಡು ಕೂತಿರ್ತಾರೆ, ಕೆಲವರು ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಕೂತಿರ್ತಾರೆ. ಈಗ ನಾಳೆಗೂ ನಾನು ಹೇಳ್ತಾ ಇದ್ದೀನಿ, ಈಗ ಮತ್ತೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಮೇಲ್ಗಡೆ ಹೋಯ್ತಲ್ವ. ಸೊ ಯಾರಾದರೂ ನೆಕ್ಸ್ಟ್ ವೀಕ್ ಪೊಸಿಷನ್ ಕ್ಯಾರಿ ಮಾಡಿದ್ರೆ ಏನು ಮಾಡಿದ್ರು, ಅವ್ರದೆಲ್ಲ ಸ್ಟಾಪ್ ಲಾಸ್ ಎಲ್ಲಿರುತ್ತೆ, ಮೇಜರ್ ಸ್ಟಾಪ್ ಲಾಸ್ 24,000 ಇರುತ್ತೆ. ಅದಕ್ಕಿಂತ ಮೇಲ್ಗಡೆ ಇರೋರು ಅಂತ ಎಲ್ಲಿರುತ್ತೆ, 24,100, 150 ಈ ಝೋನಲ್ಲಿ ನೆಕ್ಸ್ಟ್ ಸ್ಟಾಪ್ ಲಾಸ್ನ ಇಟ್ಕೊಂಡಿರ್ತಾರೆ. ಸೊ ನಾಳೆ ಎಲ್ಲಿ ತನಕ ಅವರೆಲ್ಲ ಯಾರು ಪ್ಯಾನಿಕ್ ಆಗಲ್ಲ, ಎಲ್ಲಿ ತನಕ ಈ ಲೆವೆಲ್ ಬಿಟ್ಟು ಕೆಳಗಡೆ ಬರಲು ಅಲ್ಲಿ ತನಕ. ಸೊ ಅಲ್ಲಿ ತನಕ ಪ್ಯಾನಿಕ್ ಮಾಡಿಸ್ಬೇಕು ಅಂದರೆ ನಾಳೆ ಏನು ಮಾಡಬೇಕು ನೋಡಿ, ಗ್ಯಾಪ್ ಡೌನ್ ಏನಾದ್ರು ಓಪನಿಂಗ್ ಆಯಿತು ಅಂತಂದರೆ, ಅಥವಾ ಇದೇ ಝೋನಲ್ಲಿ ಓಪನ್ ಆಗಿ ನಮಗೆ ಕೆಳಗಡೆ ಬರ್ತಾಯಿತ್ತು ಅಂತಂದರೆ, ಫಸ್ಟ್ ಟಾರ್ಗೆಟು ಹಳೆ ಬೇಸ್ ಎಲ್ಲಿ ಕಾಣಿಸ್ತಾ ಇದೆ, 24,240. ಇದೇ ನಮ್ಮ ಟಾರ್ಗೆಟ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ 24,160 ಆ ಟಾರ್ಗೆಟ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಬರ್ತಾ ಹೋಯಿತು ಅಂದರೆ ವಾಪಸ್ ನಾವು 24,000 ಲೆವೆಲ್ಗಳಿಗೆ ಟೆಸ್ಟ್ ಆಗಿ ಬಸ್ ಸ್ಟ್ಯಾಂಡ್ನ ಬೇಸ್ಗೆ ಟೆಸ್ಟ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಆಗ ಡೈಲಿ ಕ್ಯಾಂಡಲ್ ನೀವು ನೋಡೋದಾದರೆ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಕೂಡ ಬರ್ತಾ ಹೋಗೋದು. ಎನ್ಗಲ್ಫಿಂಗ್ ಪ್ಯಾಟರ್ನು ಇವತ್ತು ಆಗುವಂಥ ಸಾಧ್ಯತೆ ಇದೆಯಾ ಅಂತ ನಿಮಗೆ ಕೇಳ್ತಾ ಇದ್ದೆ. ಯಾಕೆ ಇವತ್ತು 2 ಗುಡ್ಡ ಅಂತ ಮಾತಾಡೋದಲ್ಲ ಹೇಳ್ಬಿಡ್ತೀನಿ. ನೋಡಿ, ಇಲ್ಲೊಂದು ಗುಡ್ಡ ಆಗಿದೆ, ಈಗ ಇಲ್ಲೊಂದು ಗುಡ್ಡ ಮಾಡೋಕ್ಕೆ ಹೋಗ್ತಾ ಇದೆಯಾ,
ಅಂತ ಕೇಳಿದೆ. ಈ ಗುಡ್ಡ ಆಗಿ ಉಳಿತು ಅಂತಂದರೆ ನೆಕ್ಸ್ಟು ಇನ್ನೊಂದು ಗುಡ್ಡ ಮಾಡಿ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಆಗುತ್ತಾ, ಅಷ್ಟು ದೊಡ್ಡ ಆಗಿಲ್ಲ ಕ್ಯಾಂಡ್ಲು, ಬಟ್ ಫಾಲೋ ಅಪ್ ಬರುತ್ತೆ ಎನಿವೇಸ್. ಅಥವಾ ಈ ನೆನ್ನೆ ಒಂದು ಕ್ಯಾಂಡ್ಲ್ ಆಗಿತ್ತಲ್ಲ, ನೆನ್ನೆ ಒಂದು ಕ್ಯಾಂಡ್ಲ್ ಆಗಿದೆ, ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆಗಿದೆ. ಎನ್ಗಲ್ಫಿಂಗ್ ಆಗಬೇಕು ಅಂದರೆ ಏನಾಗಬೇಕು ಹೇಳಿ, ಹಿಂದಿನ ದಿನದನ್ನು ಅಷ್ಟು ತಿನ್ನೋ ಥರ ಆಗಬೇಕು, ಆ ಬಾಡಿನ ಪೂರ್ತಿ ತಿನ್ನೋ ಥರ ಆಗಬೇಕು. ಇದ್ರ ಬಗ್ಗೆ ಗೊತ್ತಾಗಿಲ್ಲ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಪ್ಲೇಲಿಸ್ಟ್ ಇದೆ, ದಯವಿಟ್ಟು ಒಂದ್ಸಲ ನೋಡಿ. ಈ ಚಾನಲ್ನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನಮ್ಮ ಚಾನಲ್ ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಎಂಗಲ್ಫಿಂಗ್ ಪ್ಯಾಟರ್ನ್ ಆಗಬೇಕು ಅಂದರೆ ಒಂದು ಈ ರೀತಿ ಕ್ಯಾಂಡ್ಲ್ ಬಂದಿದ್ರೆ ಅದನ್ನು ಬಾಡಿನ ಪೂರ್ತಿ ಇನ್ನೊಂದು ಬಾಡಿ ತಿಂದಿರಬೇಕು. ವಿಕ್ಕು ಇರುತ್ತೆ, ಕಂಪ್ಲೀಟಾಗಿ ಕ್ಲೀನ್ ಪ್ಯೂರ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಹೇಳಬೇಕು ಅಂದರೆ ಈ ಬಾಡಿ ಇರುತ್ತಲ್ಲ, ಬಾಡಿ ಹಳೆ ಬಾಡಿನ ತಿಂದಿರಬೇಕು. ಆ ರೀತಿ ಆಗಬೇಕು ಅಂದ್ರೇನು, ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿಂದನೇ ಒಂದು ಬಾಡಿ ಫ್ರೇಮ್ ಆಗ್ತಾ ಹೋಯಿತು ಅಂತಂದರೆ ಆಗ ಮಾತ್ರ ಆ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಆಗೋಕ್ಕೆ ಸಾಧ್ಯ. ಅದು ಟಾಪಲ್ಲಾದರೆ ನಾವೇನಂತ ಕರಿತೀವಿ, ಅದನ್ನ ನಾವು ಬೇರೆ ಎಂಗಲ್ಫಿಂಗ್ ಅಂತ ಕರಿಬೋದು. ಅಲ್ಲಿ ಅಂದರೆ ಒಂದು ಟಾಪಲ್ಲಿ ಒಂದು ಹೈ ಪಾಯಿಂಟಲ್ಲಿ ಬಂದು ಬೇರೆ ಎಂಗಲ್ಫಿಂಗ್ ಬಂತು ಅಂದರೆ ಅದೊಂದು ನೆಗೆಟಿವ್ ಸೆಂಟಿಮೆಂಟ್ ಅಂತ ಓದ್ಬೋದು. ಇದೆಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾತಾಡಿದ್ದೀವಿ. ಸೊ ಆ ರೀತಿ ಸಾಧ್ಯತೆ ಇದೆಯಾ? ಆ ರೀತಿ ಸಾಧ್ಯತೆ ಇದ್ದರೆ 24,200 ಈ ಬಸ್ ಸ್ಟ್ಯಾಂಡ್ ಬೇಸು ಇಲ್ಲೂ ಬಂದು ಟೆಸ್ಟ್ ಆಗ್ಬೋದು ಅಂತ ನಿಮ್ಗೆ ಹೇಳ್ತಾ ಇದ್ದೆ. ಹಾಗಾಗಿ ಸ್ವಲ್ಪ ಹುಷಾರಾಗೆ ಇದ್ದೆ, ನಾನು ನೆಗೆಟಿವ್ ಬಯಾಸ್ಡಾಗೆ ಇದ್ದೆ. ಸೊ ಮೇಲ್ಗಡೆ ಹೋಗೋಕ್ಕೆ ಮೂಮೆಂಟ್ ಇಲ್ಲ ಅನ್ನೋದು ನಮ್ಗೆ ಗೊತ್ತಿತ್ತು, ಬಟ್ ಆ ರೀತಿ ಮಾಡಿಲ್ಲ ಮಾರ್ಕೆಟು. ಕೊನೆ ಮೂಮೆಂಟ್ ತನಕ ಬಂದರೂ ಕೂಡ ಅಲ್ಲೇ ಟೆಸ್ಟ್ ಮಾಡ್ತಾ ಬರ್ತೀವಿ. ಯಾಕೆಂದರೆ HDFC ಬ್ಯಾಂಕಲ್ಲೂ ಕೂಡ ಒಳ್ಳೆ ಫಾಲೋಅಪ್ ಸಿಕ್ಕಿತ್ತು. ಸೊ ಅದೇನಾದ್ರು ಕಂಟಿನ್ಯೂಷನ್ ಕೆಳಗಡೆ ಬ್ರೇಕ್ ಆಗಿದ್ದರೆ ಆ ರೀತಿ ಆಗ್ತಿತ್ತು. ಬಟ್ HDFC ಬ್ಯಾಂಕಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆದಾಗಲೇ ಅಂದ್ಕೊಂಡ್ವಿ ನಾವು ಈ ಝೋನಲ್ಲೇ ಮುಗಿಸೋ ಥರ ಕಾಣಿಸ್ತಾ ಇದ್ದಾರೆ, ಇದೇ ರೀತಿ ಬಯಾಸ್ ಆಗಿ ಇಟ್ಕೊಂಡಿರ್ಬೋದು ಅಂತ. ಬಟ್ ಇಟ್ಸ್ ಓಕೆ, ಮೂಮೆಂಟ್ ಬಂದೇ ಬರುತ್ತೆ ನೋಡಿ. ಏಕೆಂದರೆ ಎರಡು ಒಳ್ಳೆ ಲಾಂಗ್ ಬಸ್ ಸ್ಟ್ಯಾಂಡ್ಗಳಾಗಿದೆ. ಸೊ ನೆಕ್ಸ್ಟ್ ಮೂಮೆಂಟ್ ಬಂತು ಅಂತಂದರೆ ನಮಗೆ ಒಂದು ಕೆಳಗಡೆ ಮೂಮೆಂಟ್ ಬಂದರೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಮೇಲ್ಗಡೆ ಹೋದರೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಯಾಕೆಂದರೆ ಒಂದು ಬಸ್ ಸ್ಟ್ಯಾಂಡ್ ಆಗಿ ಮೇಲ್ಗಡೆ ಹೋಗ್ತಾ ಇದೆ ಅಂತ ನಿಮ್ಗೆ ಅನಿಸಿರ್ಬೋದು, ಬಟ್ ಒಂದು ಕರೆಕ್ಷನ್ ಅನ್ನೋದು ಮಾರ್ಕೆಟಲ್ಲಿ ಪೆಂಡಿಂಗ್ ಇದೆ. ಯೂಶಲಿ ನೀವು ಹಿಸ್ಟಾರಿಕಲಿ ನೋಡ್ತಾ ಬರೋದಾದರೆ ಬಜೆಟ್ಗಿಂತ ಮುಂಚೆ ಒಂದು ಬಂದೇ ಬರುತ್ತೆ ಒಂದು ಕರೆಕ್ಷನ್ ಅನ್ನೋದು. ಸೊ ಈ ತಿಂಗಳು ಎಲೆಕ್ಷನ್ ಪೋಲು ರಿಸಲ್ಟು ಎಲ್ಲ ಬಂದಾದಮೇಲೆ ಒಂದು ಸೈಡ್ ರ್ಯಾಲಿ ಆಗೋಗಿದೆ. ನಾವು 21,000 ಚಿಲ್ಲರೆ ಇದ್ದವರು 24,000 ತನಕ 3,000 ಪಾಯಿಂಟ್ಗಳ ರ್ಯಾಲಿ ಆಗಿದ್ದೀವಿ. ಸೊ ವೆಯ್ಟ್ ಮಾಡ್ತಾ ಇರಿ, ಯಾವ ಥರ ಒಂದಿನ ಬ್ರೇಕ್ ಡೌನ್ ಆಯಿತು ಅಂದರೆ ಒಂದು ದೊಡ್ಡ ಕ್ಯಾಂಡ್ಲ್ಗಳು ಜುಲೈ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇದೆ ಆನ್ ಅ ಡೌನ್ ಸೈಡ್. ಸೊ ಹಾಗಂತ ದಿನ ಹಂಗೆ ಮಾಡಬೇಕಂದ್ರೆ ಇಲ್ಲ, ರಿಸ್ಟ್ ರಿವಾರ್ಡ್ ಕೂರ್ತಾ ಇದೆ ಅಂದರೆ ನಾವು ಖಂಡಿತವಾಗ್ಲೂ ಆ ಥರ ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಸೊ ನಾಳೆಗೆ ಹೇಗೇನು ಅದೇ ರೇಂಜು. ಸೊ ಕೆಳಗಡೆ ಬರ್ತಾ ಹೋಯ್ತು ಅಂದರೆ ನಮ್ಗೆ ಎಲ್ಲಿ ಸಪೋರ್ಟ್ ಝೋನ್ಗಳು ಕಾಣಿಸ್ತಾ ಇದೆಯೋ ಆ ಸಪೋರ್ಟ್ ಝೋನ್ಗಳನ್ನೇ ನಂಬ್ಕೊಂಡು ನಾವು ಪ್ಲ್ಯಾನ್ ಮಾಡ್ತಾ ಹೋಗಬೇಕು. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಇವತ್ತು ಅಂಥ ನೆಗೆಟಿವ್ ಅಂತ ಏನಿಲ್ಲ, ಒಂದು ರೇಂಜ್ ಬೌಂಡ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಈ ರೇಂಜಲ್ಲಿ ಉಳ್ಕೊತಾ ಇದೆ ಅಂತಂದರೆ ಆನ್ ಎ ಕ್ಲೋಸಿಂಗ್ ಬೇಸಿಸ್ 53,000 ಮೇಲ್ಗಡೆ ಕ್ಲೋಸಿಂಗ್ ಆಗ್ತದೆ, ವಿಚ್ ಇಸ್ ಎ ಗುಡ್ ಸೈನ್. ಬಟ್ 53,000ಕ್ಕಿಂತ ಕೆಳಗಡೆ ಏನಾದರೂ ಓಪನಿಂಗ್ ಆಯಿತು ಅಂದರೆ 52,800 ಟು ಬಿ ಆನೆಸ್ಟ್, 52,800 ಅಥವಾ ಅದಕ್ಕಿಂತ ಕೆಳಗಡೆ ಬರ್ತಾ ಇದೆ ಅಂದರೆ ನೀವು 58,800 53,000 ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಬಿಗ್ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಆಗ ನಮಗೆ ಈ ವಾಪಸ್ ಈ ಝೋನ್ ಒಳಗಡೆ ಬರ್ತಾ ಇದೆ ಅಂತ ಅನ್ಕೋಬೋದು. ಸೊ ವಾಪಸ್ ನೋಡಿ ಈ 52,000 ಬಿಟ್ಟು ಕೆಳಗಡೆ ಹೋಗೋ ತನಕ ಇದು ಒಂದು ರೇಂಜ್ ಬೌಂಡೇನೆ. ಬಟ್ ಅಲ್ಲಿ ಒಳಗಡೆ ಕೆರೆ ದಡ ಮಾಡ್ತಾ ಇರ್ಬೋದು. ಈಗ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಅಷ್ಟೇ ಒಂದು ದೊಡ್ಡ ಬ್ರೇಕ್ ಡೌನ್ ಅಂತ ಬಂತು ಅಂದರೆ ಮತ್ತೆ 52,400 ಲೆವೆಲ್ಗಳು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ನಾಳೆಗೆ. ಸೊ ಎಲ್ಲಿ ಓಪನ್ ಆಗುತ್ತೆ, ಯಾವ ರೀತಿ ಅಂದ್ಕೊಂಡು ನೋಡ್ಕೊಂಡು ಮಾಡೋಣ. ಅಕಸ್ಮಾತ್ ಇದೇ ಝೋನಲ್ಲಿ ಏನಾದ್ರು ಓಪನ್ ಆಯಿತು ಅಂತಂದರೆ, ಈ ಝೋನಲ್ಲಿ ಓಪನ್ ಆಗಿ ನಮಗೆ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ ನಾವು ಮೇಲ್ಗಡೆ ಅಂತಲೇ ಹೋಗಬೇಕಾಗುತ್ತೆ. ಎವ್ರಿ 100 ಪಾಯಿಂಟ್ಸ್ ರೆಸಿಸ್ಟೆನ್ಸ್ ಅಂತ ಓದಬೇಕಾಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಆ ರೀತಿಯಾಗಿ ಇಟ್ಕೊಳ್ಬೋದು. ಸೊ ಮೇಲ್ಗಡೆ ಹೋದರೆ ಕಾಶಿಯಸ್ ಆಗಿ ಇರಿ, ಯಾಕೆಂದರೆ ಅನ್ಚಾರ್ಟೆಡ್ ಟೆರಿಟರಿ ಹೊಸ ಝೋನು. ಕೆಳಗಡೆ ಬರ್ತಾ ಹೋಯಿತು ಅಂದರೆ ನಮ್ಮ ಹಿಂದಿನ ರೆಸಿಸ್ಟೆನ್ಸ್ಗಳು ಕಾಣುತ್ತೆ. 52,600 52,400 52,200 ಎವ್ರಿ 200 ಪಾಯಿಂಟ್ಸಲ್ಲಿ ಇಲ್ಲಿ ಸಪೋರ್ಟ್ಗಳು ಬಿಲ್ಡಪ್ ಆಗ್ತಾ ಹೋಗ್ಬೋದು. ಬಟ್ ಒಂದು ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ಆ ಒಂದು ವೇಗದಲ್ಲಿ ಸಿಕ್ತು ಅಂತಂದರೆ 52,600 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು, ಒಂದು 400 ಪಾಯಿಂಟ್ಸ್ಗಳ ಮೂಮೆಂಟು. ಸೊ ನೋಡ್ತೋಗೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಫಿನ್ ನಿಫ್ಟಿನೂ ಕೂಡ ಅದೇ ರೀತಿ ಆಗ್ತಾ ಇದೆ. ಮತ್ತು ಬ್ಯಾಂಕ್ ನಿಫ್ಟಿನಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಸ್ವಲ್ಪ ಪ್ಯಾಟರ್ನ್ ಬೇರೆ ಇದೆ. ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಈಗಲೂ ಕೂಡ ಒಂದು ಹೈ ಮಾಡೋಕ್ಕೆ ಅಟೆಂಪ್ಟ್ ಮಾಡೋಕ್ಕೆ ಕಾಣಿಸ್ತಾ ಇದೆ. ನಿಫ್ಟಿ ಗ್ಯಾಪ್ ಓಪನಿಂಗ್ ಆಗುತ್ತೆ, ಸೆಲ್ ಆಫ್ ಬರುತ್ತೆ, ಆ ರೀತಿ ಆಗ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 53,000 ಈಗಲೂ ಕೂಡ ಸಪೋರ್ಟ್ ನೋಡಿ. ಇಲ್ಲಿ ಹಾಲ್ಟ್ ಆದಂಥ ಝೋನು ಅಲ್ಲಿಂದ ಮೇಲ್ಗಡೆ ಹೋಗಿತ್ತು. ಸೊ ಕೆಳಗಡೆ ಬಂದ್ರೂ 53,000 ಸಪೋರ್ಟ್. ಎಲ್ಲಿ ತನಕ 53,000, ಇನ್ನೂ ಕೆಳಗೆ ಅಂದರೆ ನೀವು 52,800 ಅನ್ಕೊಬಿಡಿ. 52,800 ಬಿಟ್ಟು ಕೆಳಗಡೆ ಬರ್ತಕ್ಕ ನೆಗೆಟಿವ್ ಅಂತ ಓದಕ್ಕೆ ಹೋಗ್ಬಿಡಿ. 52,800 ಬಿಟ್ಟು ಕೆಳಗಡೆ ಬಂದ್ರೂ 52,500 52,000 ಇಲ್ಲಿ ತನಕ ನಮಗೆ ಸಪೋರ್ಟ್ ಇದೆ. ಸೊ 52,000 ಎಲ್ಲಿ ತನಕ ಬ್ರೇಕ್ ಆಗಲ್ಲ ಅಲ್ಲಿ ತನಕ ಬ್ಯಾಂಕ್ ನಿಫ್ಟಿನಲ್ಲಿ ದೊಡ್ಡ ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಸಣ್ಣ ಮೂಮೆಂಟ್ಗಳಿಗೆ ಬೇಗ ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗಬೇಕು. ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಇನ್ನೂ ಒಂದು ಕನ್ಫ್ಯೂಷನ್ ಆಗೋಕ್ಕೆ ಏನು ಕಾರಣ ಅಂತಂದರೆ, ಇವತ್ತು ಬ್ರಾಡರ್ ಮಾರ್ಕೆಟು ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಮೂಮೆಂಟ್ ಅಂತ ಇದೆ ಅಂತ ಅನಿಸ್ತಿದೆ. ಆದರೂ ನಿಮಗೆ ಮಿಡ್ ಕ್ಯಾಪ್ ನಿಫ್ಟಿ ಒಂದು ಲಾಂಗ್ ಬಸ್ ಸ್ಟ್ಯಾಂಡ್ ಆಗಿದೆ. ಬ್ರೇಕ್ಔಟ್ ಕೊಟ್ಟರೆ ಒಳ್ಳೆ ಬ್ರೇಕ್ಔಟ್ ಕೊಡುತ್ತೆ ಅಂತ ಇವತ್ತು ಟ್ರ್ಯಾಕೇ ಮಾಡೋಕ್ಕಾಗಲಿಲ್ಲ ನೋಡಿ. ನೆನ್ನೆ ಸೇರಿಸ್ಕೊಂಡು ಮಾಡಿದ್ದೀರಿ. ಇವತ್ತು ಆ ಝೋನ್ ಮೇಲ್ಗಡೆ ಓಪನ್ ಆಯಿತು. ಎಷ್ಟು ಸಲ ಮಾತಾಡಿದ್ದೀವಿ ನಮ್ಮ ಚಾನಲ್, ಇದು ಯಾವುದಾದ್ರು ಒಂದು ಲಾಂಗ್ ಬಸ್ ಸ್ಟ್ಯಾಂಡ್ ಆಗಿತ್ತು ಅಂತಂದರೆ ಅದು ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ರೆಸಿಸ್ಟೆನ್ಸಿಂದ ಮೇಲೆ ಹೋದರೆ ಅದೇ ಸಪೋರ್ಟ್ ಆಗುತ್ತೆ ಅಂತ ಇವತ್ತು ಒಳ್ಳೆ ಮೂಮೆಂಟ್ ನೋಡಿ. 12,350ರಿಂದ 12,450 ಆಲ್ಮೋಸ್ಟ್ 100 ಪಾಯಿಂಟ್ಗಳ ಕ್ಯಾಪ್ಚರ್ ಇತ್ತು. ನಿಧಾನಕ್ಕೆ ಹೋಗಿದೆ ಬೋರಿಂಗ್ ಆಗಿ, ಬಟ್ ರಿಸ್ಟ್ ರಿವಾರ್ಡ್ ಕೂರುತ್ತಲ್ವ. ಒಂದು ಯೋಚನೆ ಮಾಡಿ, 12,320ರಿಂದ ಮೇಲ್ಗಡೆ ಓಪನ್ ಆಗಿದೆ. 12,320ರಿಂದ ಕೆಳಗಡೆ ಬಂದರೆ ನಾನು ಸ್ಟಾಪ್ ಲಾಸ್ ತೊಗೊತೀನಿ. ರಿಸ್ಟ್ ರಿವಾರ್ಡ್ ಮೇಲ್ಗಡೆ ಎಲ್ಲಿ ತನಕ ಬೇಕಾದ್ರೆ ಹೋಗಲಿ ಅಂತ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ಬೋದು. ಸ್ಟಾಪ್ ಲಾಸ್ ಇಟ್ಬಿಟ್ಟು ಈ ಥರ ಟ್ರೇಡ್ಗಳು ನಮಗೆ ಪ್ರಾಫಿಟಬಲ್ ನೋಡಿ. ಆಗ ಆಪ್ಷನ್ ಬೈಯರ್ ಆಗ್ಯಾರು ನೋಡ್ತಾ ಇದ್ದೀರಾ ಅಂದರೆ ಇಂಥ ಟ್ರೇಡ್ನೇ ನಾವು ಕ್ಯಾಪ್ಚರ್ ಮಾಡ್ತಾ ಹೋಗಬೇಕು. ನಾವು ಮಧ್ಯದಲ್ಲಿ
ಟೆಕ್ನಿಕಲಿ ಇಲ್ಲಿ ತುಂಬ ಕಷ್ಟ ಆಗಿರುತ್ತೆ, ನಿಮಗೆ ಹಗ್ಗ ಜಗ್ಗಾಟಾಗಿರುತ್ತೆ. ನೀವು ಪರ್ಫೆಕ್ಟ್ ಎಂಟ್ರಿ ತೊಗೊಂಡು ಪರ್ಫೆಕ್ಟ್ ಎಕ್ಸಿಟ್ ಮಾಡಿದ್ರೆ ಮಾತ್ರ ನಿಮಗೆ ಮೂಮೆಂಟ್ ಸಿಗುತ್ತೆ, ಯಾಕಂದರೆ ಮೇಲೆ ಕೆಳಗೆ ಆಡಿಸಿರ್ತಾರೆ. ಬಟ್ ಈ ಥರ ಮೂಮೆಂಟ್ ಸಿಗುತ್ತಲ್ಲ, ಯಾವಾಗ ಒಂದು ರೇಂಜನ್ನ ಬಿಟ್ಟು ದಾಟ್ ಬರ್ತೀವಲ್ಲ, ಇದೆಲ್ಲ ಇದು ಆಪ್ಷನ್ ಸೆಲ್ಲರ್ಸ್ ಡೇ, ಇದು ಟಿಪಿಕಲ್ ಆಪ್ಷನ್ ಸೆಲ್ಲರ್ಸ್ ಡೇ. 12,200 12,320 100 ಪಾಯಿಂಟ್ ಝೋನಲ್ಲಿ ಇಷ್ಟೊಂದು ದಿನ ನಿಂತಿದೆ ಅಂದರೆ ಆಪ್ಷನ್ ಸೆಲ್ಲರ್ಸ್ ಹುಷಾರಾಗಿರಬೇಕು. ನೆಕ್ಸ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿಗಾಗಲಿ ಅಥವಾ ಮುಂದಿನ ದಿನಗಳಲ್ಲಾಗಲಿ ಏನೋ ಒಂದು ದೊಡ್ಡ ಮೂಮೆಂಟು ಮೇಲ್ಗಡೆ ಅಥವಾ ಕೆಳಗಡೆ ಬರೋಕ್ಕಿದೆ ಅಂತ ನೋಡಿ ಮಾರ್ಕೆಟೇ ಕ್ಲೂ ಕೊಟ್ಬಿಡುತ್ತೆ. ನಾನು ಸುಮಾರು ದಿನ ನಿಂತ್ಕೊಂಡಿದ್ದೀನಿ ಅಂದರೆ ಆಪ್ಷನ್ ಸೆಲ್ಲರ್ಸ್ ನೀವು ಏನೇನು ಮಾಡ್ಕೊಂಡಿದ್ರೋ ಪ್ರಾಫಿಟ್ ಮುಗಿತಾ ಬಂತು, ಈಗ ಆಪ್ಷನ್ ಬಯರ್ಸಿಗೆ ಬಿಟ್ಕೊಡಿ ಅಂತ. ಸೊ ಆಪ್ಷನ್ ಬಯರ್ಸು ರೆಡಿ ಆಗಿರಬೇಕು ಅವಾಗ ನಮ್ಗೆ ಎಲ್ಲಿ ಮೂಮೆಂಟ್ ಬರುತ್ತೆ ಅಂತ. ಸೊ ಈ ಮೇಲ್ಗಡೆ ಹೋಗ್ಬೋದು, ಕೆಳಗಡೆ ತೊಗೋಬೋದು, ರಿಸ್ಟೋರ್ ಮಾಡಿ ಕೂತ್ಕೊಳುತ್ತೆ. ಯಾಕಂದರೆ ಸ್ಟಾಪ್ ಲಾಸು 1:2 1:3 1:4 ತನಕ ಸಿಗ್ತಾ ಹೋಗುತ್ತೆ. ಅಂಥ ಟ್ರೇಡ್ಗಳನ್ನ ಕ್ಯಾಪ್ಚರ್ ಮಾಡಿದ್ರೆ ಎವ್ರಿ ಡೇ ಆಪ್ಷನ್ ಬೈ ಮಾಡಬೇಕು ಅಂತಲೇ ಇಲ್ಲ, ನಿಮಗೆ 2 ವಾರದಲ್ಲಿ ಒಂದು ಆ ಥರ ಟ್ರೇಡ್ ಸಿಕ್ಕಿದ್ರು ಕೂಡ ಒಳ್ಳೆ ಪ್ರಾಫಿಟ್ನ ಮಾಡ್ತಾ ಹೋಗ್ಬೋದು, ರಿಸ್ಟೋರ್ ರಿವಾರ್ಡ್ನ ಒಳ್ಳೆ ರೀತಿಯಲ್ಲಿ ಇಟ್ಕೊಂಡು. ಸೊ ಮಿಡ್ ಕ್ಯಾಪ್ ನಿಫ್ಟಿ ಈಗಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಆ ಕಾರಣದಲ್ಲಿ ನೋಡೋದಾದರೆ. ಬಟ್ 12,500 ಒಂದು ರೆಸಿಸ್ಟೆನ್ಸು, 12,500ನ ಹಿಟ್ ಮಾಡಿಬಿಟ್ಟು ವಾಪಸ್ ಬರುತ್ತಾ ಅಥವಾ ಇನ್ನೂ ಕಂಟಿನ್ಯೂಷನ್ ಆಗುತ್ತಾ ಅನ್ನೋದನ್ನ ನೋಡ್ತಾ ಹೋಗುತ್ತೆ ಬ್ರಾಡರ್ ಮಾರ್ಕೆಟ್ ಯಾವ ರೀತಿ ಆಗುತ್ತೆ ಅಂತ. ಇವತ್ತು ಕೂಡ ನೀವು ಕೊಟ್ಟಿರುವಂಥ ಒಂದು ಸ್ಟಾಕ್ಸ್ಗಳನ್ನೇ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದರಿಂದ ಇನ್ನೊಂದೆರಡು ಮದರ್ಸನ್ ಸುಮಿ ಮತ್ತು ಮದರ್ಸನ್ ವೈರಿಂಗ್ ಅದ್ರ ಬಗ್ಗೆ ಕೇಳಿದರೆ ಸಂವರ್ಧನ ಇದ್ರದ್ದು, ಅದೊಂದು ಸಪ್ರೇಟಾಗಿ ಹೇಳ್ತೀನಿ. ಇನ್ನೂ ಒಂದು ITR 1 ಅಂತ ಒಬ್ರು ಕೇಳಿದ್ರಿ, ಕಮೆಂಟ್ ಮಾಡಿ ಸರ್. ITR 1 ಬಗ್ಗೆ ಆಲ್ರೆಡಿ ಸ್ಯಾಲರಿಡ್ ಎಂಪ್ಲಾಯ್ಸಿಗೆ ಅಂತ ಡೆಮೋ ಇದೆ, ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಇನ್ನೂ ಒಂದೆರಡು ಕಮೆಂಟ್ಗಳು ನೋಡಿದ್ದೆ. ಒಂದು MSCI ಇಂಡೆಕ್ಸ್ ಬಗ್ಗೆ ಕೇಳಿದ್ರಿ, ಅದನ್ನ ಹೇಳಿದ್ದೀನಿ. ಬ್ರೆಂಟ್ ಮತ್ತು ಕ್ರೂಡ್ ಆಯಿಲ್ ಡಿಫ್ರೆನ್ಸ್ ಅಂತ ಒಬ್ಬರು ಕೇಳಿದರು, ಒಂದಿಬ್ಬರು ಕಮೆಂಟ್ ಮಾಡಿದ್ರು ಅನಿಸುತ್ತೆ. ಸರ್ ಬ್ರೆಂಟ್ ಕ್ರೂಡ್ ಆಯಿಲ್ ಅಂತಂದರೆ ಅದು ಒಟ್ಟಾರೆ ಏನು ಒಂದು ಕ್ರೂಡ್ ತೆಗಿತಾರಲ್ಲ ಒಂದು ಆಯಿಲ್, ಅದರಿಂದ ಅದು ಡೀಸೆಲ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಕೆರೋಸಿನ್ ಆಗ್ಬೋದು, ಬೇರೆ ಬೇರೆ ಲೂಬ್ರಿಕೆಂಟ್ಸ್ ಆಗ್ಬೋದು, ಈ ರೀತಿ ಎಲ್ಲ ರಿಫೈಂಡ್ ಆಯಿಲ್ ಆಗ್ಬೋದು, ಎಲ್ಲ ಆಗ್ಬಿಟ್ಟು ಬರುತ್ತೆ. ಬಟ್ ಕ್ರೂಡ್ ಅಂದರೆ ಅದು ಕ್ರೂಡ್ ಆಗಿ ಸಿಗೋವಂಥದ್ದು, ನಮಗೇನು ಓರಲ್ ಸಿಗುತ್ತೋ ಅದು ಕ್ರೂಡ್ ಆಯಿಲ್. ಸೊ ಮೇನ್ ಆಗಿರೋದು ಯಾವುದಿದೆ, USA ಇದೆ, ಅದು ಬಿಟ್ಟರೆ ಯುರೋಪು, ಆಫ್ರಿಕಾ ಮತ್ತು ಒಂದಿಷ್ಟು ಈ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಇದೆ. ದುಬೈದು ಅವ್ರದ್ದು ಗಲ್ಫ್ ರೀಜನ್ನ ಅವರೇ ಬೇರೆ ಮಾಡ್ಕೊಂಡಿದ್ದಾರೆ. ಸೊ ಮೇನ್ 3 ಇರೋದು. ಒಂದು ಬ್ರೆಂಟ್ ಅಂದರೆ ಈ ನಾರ್ತ್ ಸಿ ಅಂತ ಬರುತ್ತಲ್ಲ, ಅಲ್ಲಿ ಏನೇನು ಆಯಿಲ್ ತೆಗಿತಾರೆ ಮೇನ್ಲಿ ಯುರೋಪು, ಈ ಆಫ್ರಿಕಾ ಮತ್ತು ಮಿಡಲ್ ಈಸ್ಟ್, ದುಬೈ ಹೊರತುಪಡಿಸಿ ಬೇರೆ ಮಿಡಲ್ ಈಸ್ಟ್ ಜಾಗಗಳಿದೆಯಲ್ಲ, ಗಲ್ಫ್ ಅಲ್ದಲ್ಲೇ ಇರೋ ರೀಜನ್ಗಳು, ಅವರೆಲ್ಲ ಬ್ರೆಂಟ್ ಅದನ್ನೇ ಬೆಂಚ್ ಮಾರ್ಕ್ ಅಂತ ಇಟ್ಕೊಂಡು ಅದನ್ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. US ಅವ್ರದ್ದು ಏನೋ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಅಂತಲೇ ಏನೋ ಒಂದಿದೆ, WTI ಅಂತ, ಅದ್ರ ಮೂಲಕ ಟ್ರ್ಯಾಕ್ ಮಾಡ್ತಾರೆ. ಇನ್ನೊಂದು ದುಬೈ ಅವ್ರದ್ದು ಗಲ್ಫ್ ರೀಜನ್ದೇ ಅವ್ರದ್ದು ಒಂದಿದೆ ಆ ರೀತಿಯಾಗಿ. ಸೊ ಅಷ್ಟೇ ಡಿಫ್ರೆನ್ಸ್, ಇನ್ನೇನಿಲ್ಲ. ಕ್ರೂಡ್ ಅಂದರೆ ಓವರಾಲ್ ಕ್ರೂಡ್ ಆಗಿರುತ್ತೆ, ಅದರಲ್ಲಿ 3 ಭಾಗ ಇದೆ. ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, US ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದಾ, ನಾರ್ತ್ ಸಿ ರೀಜನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದಾ, ದುಬೈ ಕಡೆ ಎಕ್ಸ್ಟ್ರಾಕ್ಟ್ ಮಾಡೋದಾ, ಅದ್ರ ಮೇಲೆ ವಿಭಾಗ ಇದೆ ಅಷ್ಟೇ. ನಾನು ಕಮೋಡಿಟಿ ಟ್ರ್ಯಾಕ್ ಮಾಡಲ್ಲ, ಜಾಸ್ತಿ ಕಮೋಡಿಟಿ ಟ್ರೇಡು ಮಾಡಿಲ್ಲ, ಹಾಗಾಗಿ ಎಷ್ಟು ಗೊತ್ತಿದೆ ಅಷ್ಟು ಹೇಳಿದ್ದೀನಿ ನಿಮಗೆ. ಸೊ ಎಕ್ಸಿಕಾಮ್ ಟೆಲಿ ಸಿಸ್ಟಮ್ಸ್, ಇದು ಒಂದು ಟೆಲಿ ಸರ್ವಿಸಸ್ ರಿಲೇಟೆಡ್ ಇರುವಂಥ ಕಂಪನಿ. ಇದ್ರ ಬಗ್ಗೆ ಕೇಳಿದ್ದೀರಾ ಸರ್. ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಕಂಪನಿ, ಮಾತಾಡೋಕ್ಕೆ ಏನೂ ಜಾಸ್ತಿ ಇಲ್ಲ ಇದರಲ್ಲಿ, ಹಾಗಾಗಿ ಇನ್ನೂ ಟೆಸ್ಟ್ ಆಗಬೇಕಿದು. ಸೊ ವಾಪಸ್ 280 ಈ ಲೆವೆಲ್ಗೆಲ್ಲ ಬರುವಂಥ ಸಾಧ್ಯತೆ ಇದೆ. ಸೊ ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರೋ ಕಂಪನಿ, ಆಲ್ರೆಡಿ ಯಾರಾದರೂ IPO ಇನ್ವೆಸ್ಟ್ ಮಾಡಿ ಅಲರ್ಟ್ ಆಗಿತ್ತು ಅಂತಂದರೆ ಖಂಡಿತ ಪ್ರಾಫಿಟ್ ಬುಕಿಂಗ್ ಬಗ್ಗೆ ಯೋಚನೆ ಮಾಡ್ಬೋದು. ಸೆಕ್ಟರ್ ಪಾಸಿಟಿವ್ ಸೆಕ್ಟರೇ ಆಗಿರ್ಬೋದು, ಬಟ್ ಚಾರ್ಟ್ಸಲ್ಲಿ ಮಾತಾಡೋಕ್ಕೆ ಏನೂ ನಮಗೆ ಡೇಟಾ ಇಲ್ಲ, ಟೆಕ್ನಿಕಲಿ ಮಾತಾಡೋಕ್ಕೆ ಜಾಸ್ತಿ ಇಲ್ಲ. ಫಂಡಮೆಂಟಲಿ ನಾನು ಚೆಕ್ ಮಾಡಿಲ್ಲ. ಫಂಡಮೆಂಟಲಿ ಚೆಕ್ ಮಾಡಿದ್ರೆ ಯಾವ ರೀತಿ ನಡೀತಾ ಇದೆ, ಎಷ್ಟು ಬಿಸ್ನೆಸ್ ಮಾಡ್ತಾರೆ, ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇದ್ದಾರೆ, ಅದೆಲ್ಲ ನೀವು ಸಮಗ್ರವಾಗಿ ಚೆಕ್ ಮಾಡಿಕೊಂಡು ಹೋಲ್ಡ್ ಮಾಡ್ಬೋದು ಲಾಂಗ್ ಟರ್ಮ್ಗೆ ಏನು ಅಂತ ಯೋಚನೆ ಮಾಡ್ಬೋದು. ಬಟ್ ಆಸ್ ಎ ಸೆಕ್ಟರ್, ಟೆಲಿಕಾಮ್ ಸೆಕ್ಟರ್ ಇವಾಗ ಬೂಮ್ ಆಗೋ ಥರ ಕಾಣಿಸ್ತಾ ಇದೆ ಇಂಡಿಯಾದಲ್ಲಿ. ಅದೇ ರೀತಿಯಾಗಿ ಡೆಲಿವರಿ ಈ ಪೋರ್ಟರ್ ಇದೆಲ್ಲ ನಮ್ಮ ಬೆಂಗಳೂರಲ್ಲಿ ಅದೇ ಥರ ಡೆಲಿವರಿ ಅಂತಲೂ ಬಂತು ನೋಡಿ. ಇದು IPOನಲ್ಲೇ ಪಾಸಿಟಿವ್ ಗೇನಿಂಗ್ ಆಗಿತ್ತಲ್ವ, IPO ಇನ್ವೆಸ್ಟ್ ಮಾಡಿದವರಿಗೆ ಪ್ರಾಫಿಟೇ ಬಂದಿತ್ತು. ಇಲ್ಲಿ ಯಾವಾಗ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಇಲ್ಲಿ ಕೆಳಗಡೆ ಬರ್ತಾಯಿತ್ತು, ಇಲ್ಲೆಲ್ಲ ಡಂಪ್ ಮಾಡಿರೋದು ಯಾರು ಗೊತ್ತಾಯಿತು, ಇದು ಪೂರ್ತಿ ರಿಟೇಲರ್ಸ್. 85% ಇತ್ತು ರಿಟೇಲರ್ ಹತ್ರ ಆ ಟೈಮಲ್ಲಿ IPO ಇನ್ವೆಸ್ಟ್ ಮಾಡಿ ಬಂದಿರೋದು. ಅವರೆಲ್ಲ ಒಂದು ಸಲ ಡಂಪ್ ಮಾಡಿದಾಗ ಇದಿಷ್ಟು ದೊಡ್ಡದಾಗಿ ತಗೊಂಡಿರೋರು ಯಾರು ಗೊತ್ತಾ, ಇದೆಲ್ಲ FIS. ಸೊ ಇಲ್ಲಿ ದೊಡ್ಡ ಮಟ್ಟದಲ್ಲಿ FISನ ಖರೀದಿ ಮಾಡಿದ್ದಾರೆ, DIS ಕೂಡ ಖರೀದಿ ಮಾಡಿದ್ದಾರೆ. ಅವರಿಬ್ಬರು ಕೂಡ ಸ್ಟಾಕಲ್ಲಿ ಕೂತ್ಕೊಂಡಿದ್ದಾರೆ ಇನ್ನೂ. ಹಾಗಾಗಿ ನಿಮಗೆ ಎಲ್ಲೆಲ್ಲಿ ಟ್ರೆಂಡ್ ಆ್ಯಂಡ್ ರೆಫರೆನ್ಸಿಗೆ ಸಿಗುತ್ತೋ, ಈಗ ಅಂದರೆ ಇವಾಗ ಬಂದಿದೆಯಲ್ಲ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ರ ಬಗ್ಗೆ ಏನೂ ತೊಂದರೆ ಇಲ್ಲ, ಯಾಕಂದರೆ FIDS ಇನ್ನೂ ಪೊಸಿಷನ್ ಇಟ್ಕೊಂಡಿದ್ದಾರೆ. ಮತ್ತು ಈ ಲೆವೆಲಲ್ಲಿ ಬಂದಮೇಲೆ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಹೆಚ್ಚು ಕಮ್ಮಿ ಅದೇ ಲೆವೆಲಲ್ಲೇ ಇದ್ದೀರಾ ನೀವು ಎಲ್ಲರೂ, ಈಗ ಆ್ಯಡ್ ಮಾಡ್ಕೊಂಡ್ರು ಕೂಡ. ಸೊ ಅವ್ರಿಗೇನೋ ಕಾಣಿಸ್ತಾ ಇದೆ ಇದರಲ್ಲಿ ಪೊಟೆನ್ಷಿಯಲ್ ಅಂದರೆ ಇರ್ಬೋದು. ಈಗ ನೋಡಿ, ಎಷ್ಟೊಂದು ಪಾರ್ಸೆಲ್ ತೊಗೊತಾ ಇರ್ತೀವಿ, ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಇರ್ತಾರೆ, ಬೇರೆ ಬೇರೆ ಲಾಜಿಸ್ಟಿಕ್ ಸರ್ವಿಸು ಬೇಕಾಗ್ತಾ ಹೋಗುತ್ತೆ. ಅರ್ಬನೈಸೇಷನ್ ಆದಂಗೂ ಎಲ್ಲ ಮೊಬೈಲ್ ಆ್ಯಪ್ ಬಂದಂಗೂ ಅದೆಲ್ಲ ಬರ್ತಾ ಹೋಗುತ್ತೆ. ಸೊ ಈಗ ಒಂದು ಕ್ಲೀನಾಗಿ ಒಂದು ಚಾನಲ್ ಮಾಡ್ಕೊಂಡು ಹೋಗ್ತಾ ಇದೆ, ಆ ಚಾನಲ್ ಕೆಳಗಡೆ ಬಂದಿದೆ. ಸೊ ಖಂಡಿತ ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಈ 350 360 ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಡೆಲಿವರಿ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಿಕಾಸ್ ಬಿಗ್ ಪ್ಲೇಯರ್ಸ್ ಇನ್ನೂ ಇದ್ದಾರೆ ಸ್ಟಾಕ್ ಜೊತೆ, ಮತ್ತು ಪೊಟೆನ್ಷಿಯಲ್ ಕೂಡ ಇದೆ ಸೆಕ್ಟರಿಗೆ. ಜೊತೆಗೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಪ್ಯಾಟರ್ನ್ ವೈಸ್ ನೋಡೋದಾದರೆ ಇದೊಂದು ಬಿಯರಿಶ್ ಫ್ಲಾಗ್ ಪ್ಯಾಟರ್ನ್ ಅಂತ ಅನ್ಸ್ಬೋದು, ಇಲ್ಲಿಂದ ದೊಡ್ಡ ಕರೆಕ್ಷನ್ ಬರ್ಬೋದು ಅಂತ. ಬಟ್ FIDS ಅವರು ಇದ್ದಾರೆ, ಅದಕ್ಕೆ ನಾನು ಹೇಳಿದ್ದು 360ನ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಎಂಟ್ರಿ ಆಗಿ 360ನ ಬೀಟ್ ಆಯಿತು ಅಂತಂದರೆ ಎಕ್ಸಿಟ್ ಮಾಡ್ಕೊಂಬಿಡಿ. ಆ ರೀತಿ ಚುಕ್ಕಿ ಆಟ ಅಂತ ಏನು ಇಟ್ಟಿಲ್ಲ, ಫಂಡಮೆಂಟಲಿ ವಾಲ್ಯೂಮ್ ಇರುವಂಥ ಕಂಪನಿ, ದೊಡ್ಡವರು ಕೂತಿರೋಂಥ ಕಂಪನಿ. ಸೊ ನೋ ಪ್ರಾಬ್ಲಮ್ ಅಂತ ಅನಿಸುತ್ತೆ ನನಗೆ. ಅದೇ ರೀತಿಗೆ ಮಾರ್ಕೋ ಲೈನ್ಸ್ ಪೇವ್ಮೆಂಟ್ ಟೆಕ್ನಾಲಜೀಸ್, ಇವರು ಈ ಹೈವೇ ಅಥಾರಿಟಿ, ಹೈವೇ
ಕಲೆಕ್ಷನು ಇದೆಲ್ಲ ಮಾಡ್ತಾರೆ ಅನಿಸುತ್ತೆ, ಅಲ್ಲೇನೋ ಸರ್ವಿಸ್ ಕೊಡೋಂಥ ಮೇಂಟೆನೆನ್ಸ್ ಮಾಡೋಂಥ ಕಂಪನಿ. ಅಫ್ಕೋರ್ಸ್ ಹೈವೇದೆಲ್ಲ ಚೆನ್ನಾಗಿದೆ, ಬಟ್ ಇದರಲ್ಲೂ ಸೇಮ್ ಇತ್ತೀಚೆಗೆ ಅಂತ ಬಂದಿರೋಂಥ ಲಿಸ್ಟ್ ಆಗಿರೋಂಥ ಕಂಪನಿ ಅಂಥ ಡೇಟಾ ಇಲ್ಲ. ಒಂದು ಬಸ್ ಸ್ಟ್ಯಾಂಡ್ ಮಾಡಿತ್ತು, ಬಸ್ ಸ್ಟ್ಯಾಂಡಿಗೆ ಈಗ ಬ್ರೇಕ್ಔಟ್ ಕೊಟ್ಟಿದೆ, ಮೇಲ್ಗಡೆ ಎಲ್ಲಿ ತನಕ ಬೇಕಾದರೂ ಹೋಗ್ಬೋದು. ವಾಪಸ್ ಕರೆಕ್ಷನ್ ಬಂದು ನಮಗೆ ಏನಾದ್ರು 150 160 ಲೆವೆಲಿಗೆ ಬಂತು ಅಂದರೆ ಆಗ ಯೋಚನೆ ಮಾಡಿ. ಬಟ್ ಫಂಡಮೆಂಟಲಿ ನಾನು ಚೆಕ್ ಮಾಡಿಲ್ಲ, ಬಟ್ ಆಸ್ ಎ ಸೆಕ್ಟರ್ ಹೈವೇ ಮೇಂಟೆನೆನ್ಸ್ ಅದೆಲ್ಲ ಮಾಡುವಂಥ ಕಂಪನಿ ಆಗಿದೆ ಅಂತ ಕೇಳ್ಪಟ್ಟೆ ಮಾರ್ಕೋ ಲೆನ್ಸ್. ಅದೇ ರೀತಿಯಾಗಿ ಏಂಜಲ್ ಒನ್ ಬಗ್ಗೆ ಹೇಳಿ ಅಂದರೆ, ಏಂಜಲ್ ಒನ್ನ ನಾವು ಇತ್ತೀಚೆಗೆ ಮಾತಾಡಿದ್ವಿ ಬ್ರೋಕರೇಜ್ ನ್ಯೂಸು ಇದೆಲ್ಲ ಬರೋಕ್ಕಿಂತ ಮುಂಚೆ. ಒನ್ ಆಫ್ ದ ಓಲ್ಡೆಸ್ಟ್ ಬ್ರೋಕರ್ಸ್, ಲಿಸ್ಟ್ ಆಗಿರುವಂಥ ಬ್ರೋಕರ್ಗಳಲ್ಲಿ ಓಲ್ಡೆಸ್ಟ್ ಬ್ರೋಕರ್ ಅಂದರೆ ಅದು ಏಂಜಲ್ ಒನ್. ಸೊ ಜೆರೋದಾಗಿಂತ ಮುಂಚೆ ಇದ್ರು ಇವರು. ಅವಾಗ ಫುಲ್ ಸರ್ವಿಸ್ ಬ್ರೋಕರ್ ಆಗಿದ್ರು, ಇವಾಗ ಡಿಸ್ಕೌಂಟ್ ಬ್ರೋಕರ್ ಕೂಡ ಆಗಿದ್ದಾರೆ, ಫುಲ್ ಸರ್ವಿಸ್ ಎರಡೂ ಇದೆ. ಫುಲ್ ಸರ್ವಿಸ್ ಬ್ರೋಕರ್ ಅಂದ್ರೇನು, ಡಿಸ್ಕೌಂಟ್ ಬ್ರೋಕರ್ ಅಂದ್ರೇನು ಎಲ್ಲಿದೆ, ಶಾರ್ಟ್ ಸೀರೀಸಲ್ಲಿ ಒಂದು ವಿಡಿಯೋ ಇದೆ, ಐ ಬಟನಲ್ಲಿ ಬರ್ತಾ ಇರುತ್ತೆ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ 2200 ಅಥವಾ 2000 ಲೆವೆಲ್ ಸಿಕ್ತು ಅಂತಂದರೆ ಏಂಜಲ್ ಒನ್ನ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಲಾಂಗ್ ಟರ್ಮಲ್ಲಿ ಇದು ಒಂದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಝೋನು. ಬ್ರೋಕರೇಜ್ ಇಂಡಸ್ಟ್ರಿ ಬೆಳೀತಾನೆ ಇರುತ್ತೆ, ಡಿಮ್ಯಾಟ್ ಖಾತೆಗಳು ತೆಗಿತಾನೆ ಇರ್ತಾರೆ ಅಂತ ಮಾತಾಡ್ಕೊಂಡಿದ್ವಿ. ಈಗಲೂ ಕೂಡ ಒಂದು ಆಪರ್ಚುನಿಟಿ ಕೊಡೋ ಥರ ಕಾಣಿಸ್ತಾ ಇದೆ. ಇಲ್ಲಿ ದೊಡ್ಡ ವಾಲ್ಯೂಮ್ ಆಗಿದೆ. ಕೆಂಪುಗೆ ಬಂದಿದೆ ಅಂತಂದರೆ ಸೆಲ್ ಮಾಡಿದ್ದಾರೆ ಅಲ್ಲ ಅಂತ ಹೇಳಿದ್ದೀನಿ. ವಾಲ್ಯೂಮಲ್ಲಿ ಕೆಂಪು ಹಸಿರು ಅಂತ ನೋಡ್ಕೊಳೋದು ಬರೋದಿಲ್ಲ. ಕೆಂಪು ಯಾವಾಗ ಆಗುತ್ತೆ, ಆ ದಿನ ಏನಾದರೂ ಆ ಸ್ಟಾಕು ಕೆಂಪಲ್ಲಿ ಕ್ಲೋಸಿಂಗ್ ಆಗಿತ್ತು ಅಂದರೆ ವಾಲ್ಯೂಮ್ ಕೆಂಪು ತೋರಿಸ್ತಾರೆ. ಆ ದಿನ ಏನಾದರೂ ಹಸಿರಲ್ಲಿ ಕ್ಲೋಸಿಂಗ್ ಆಗಿತ್ತು ಅಂದರೆ ವಾಲ್ಯೂಮ್ ಹಸಿರು ತೋರಿಸ್ತಾರೆ. ಹಾಗಂತ ಅಲ್ಲಿ ಬೈಯಿಂಗ್ ಆಗಿದೆ ಸೆಲ್ಲಿಂಗ್ ಆಗಿದೆ ಅಂತ ಗೊತ್ತಾಗಲ್ಲ. ಮುಂಬರುವ ದಿನಗಳಲ್ಲಿ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದ್ರ ಮೇಲೆ ಅಲ್ಲಿ ಬೈಯಿಂಗ್ ಆಗಿತ್ತು ಸೆಲ್ಲಿಂಗ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಸೊ ನೆಗೆಟಿವ್ ನ್ಯೂಸ್ ಬಂತು, ನ್ಯೂಸ್ ಕಾರಣದಿಂದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು, ಬ್ರೋಕರೇಜ್ ಕಮ್ಮಿ ಆಗುತ್ತೆ ಅಂತ. ಆದರೆ ಆವತ್ತಿನ ದಿನನೇ ದೊಡ್ಡ ವಾಲ್ಯೂಮ್ ಆಗಿದೆ. ಆ ದೊಡ್ಡ ವಾಲ್ಯೂಮ್ ಆದ ದಿನ ಏನಾಗಿರ್ಬೋದು, ಬೈಯಿಂಗ್ ಕೂಡ ಆಗಿರ್ಬೋದು. ಈಗ ಇಲ್ಲಿ ಬೈ ಕೂಡ ಆಗ್ತಾ ಇರ್ಬೋದು ದೊಡ್ಡ ಪ್ರಮಾಣದಲ್ಲಿ. ಸ್ಟಾಕ್ ಆಲ್ರೆಡಿ ಒಂದು ಅಂಡರ್ ಪರ್ಫಾರ್ಮೆನ್ಸ್ನ ಮಾಡಿದೆ, ಫ್ಯೂಚರ್ ಪ್ರಾಸ್ಪೆಕ್ಟಿವ್ ಚೆನ್ನಾಗಿದೆ. 2200 2000 ಲೆವೆಲಲ್ಲಿ ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಏಂಜಲ್ ಒನ್ನಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದೇ ರೀತಿಯಾಗಿ ರೆಡಿಂಗ್ಟನ್ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ ಸರ್. ರೆಡಿಂಗ್ಟನ್ ಲಿಮಿಟೆಡ್ ಟೆಕ್ನಿಕಲ್ ಪ್ಯಾರಾಮೀಟರ್ಸಲ್ಲಿ ನೋಡೋದಾದರೆ ನನಗೆ ಯಾಕೋ ಒಂದು ರೈಸಿಂಗ್ ವೆಡ್ಜ್ ಪ್ಯಾಟರ್ನ್ ಆಗೋ ಥರ ಕಾಣಿಸ್ತಾ ಇದೆ. ಸೊ ಎನಿ ಟೈಮ್ 240 ಆ ಝೋನ್ ಹೋದ್ಮೇಲೆ ಒಂದು ಸೆಲ್ಲಿಂಗ್ ಬರ್ತಾ ಹೋಗ್ಬೋದು. ಸೆಲ್ಲಿಂಗ್ ಬಂದರೆ 180 ಲೆವೆಲ್ಗೆ ಬರ್ತಾ ಹೋಗ್ಬೋದು. ವೆಯ್ಟ್ ಮಾಡ್ತಾ ಇರಿ. 180ರಿಂದ 135 ಈ ಲೆವೆಲಿಗೆ ಬಂತು ಅಂತಂದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಫಂಡಮೆಂಟಲಿ ಎಷ್ಟು ಸ್ಟ್ರಾಂಗ್ ಕಂಪನಿ ಏನೋ ಅನ್ನೋದು ಚೆಕ್ ಮಾಡಿಲ್ಲ, ಬಟ್ ಅವನ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ನೋಡೋದಾದರೆ ಸುಮಾರು ವರ್ಷದಿಂದ ಒಂದೇ ಝೋನಲ್ಲಿತ್ತು, ಅದಕ್ಕೆ ಬ್ರೇಕ್ಔಟ್ ಕೊಟ್ಟಿತ್ತು. ಆದರೆ ಬ್ರೇಕ್ಔಟ್ ಕೊಟ್ಟ ಮೇಲೆ ಏನು ಮಾಡ್ತಾ ಇದೆ, ಒಂದು ರೇಸಿಂಗ್ ವೆಡ್ಜ್ ಪ್ಯಾಟರ್ನಲ್ಲಿ ಬ್ರೇಕ್ಔಟ್ ಹೋಗ್ತಾ ಇದೆ. ಸೊ ಇಲ್ಲಿಂದ ಏನಾದ್ರು ಕರೆಕ್ಷನ್ ಬಂತು ಅಂದರೆ 240 ಲೆವೆಲಿಂದ ಮಿನಿಮಮ್ 180 ಲೆವೆಲ್ ತನಕ ನಮಗೆ ಒಂದು ಕರೆಕ್ಷನ್ ಸಿಗ್ತಾ ಹೋಗ್ಬೋದು. ಸೊ ಲಾಂಗ್ ಟರ್ಮಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ, ಫಂಡಮೆಂಟಲಿ ಚೆಕ್ ಮಾಡ್ಕೊಂಡಿದ್ದೀನಿ ಅಂತಂದರೆ 135 ಲೆವೆಲು ಈ ಲೆವೆಲ್ನ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು 180ಗಿಂತ ಕೆಳಗಡೆ ಬಂದಮೇಲೆ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಎದುರು ನೋಡ್ತಾ ಇದ್ದೀರಾ ಅಂತಲೇ ನೋಡಿ, ಸುಮಾರು ಆಚೆ ಇರುತ್ತೆ, ಹಿಂಗಂತೆ ಹಂಗಂತೆ ಅಂತೆಲ್ಲ ನ್ಯೂಸ್ ಬರ್ತಾ ಇದೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. 30% ಟ್ಯಾಕ್ಸ್ ಹಾಕ್ತಾರೆ, ಯಾವ ರೀತಿ ಆಗ್ತಾರೆ ಅಂತ. ಫಸ್ಟ್ ಆಫ್ ಆಲ್ ಟ್ಯಾಕ್ಸ್ ಫೈಲಿಂಗ್ ಯಾವ ರೀತಿ ಮಾಡಬೇಕು, ಪ್ರೆಸೆಂಪ್ಟಿವ್ ಟ್ಯಾಕ್ಸೇಷನ್ ಅಂದರೆ ಏನು, ಟರ್ನ್ ಓವರ್ನ ಹೇಗೆ ಲೆಕ್ಕ ಮಾಡೋಂಥದ್ದು, ಜೊತೆಗೆ P&Lನ ತೆಗೆದುಬಿಟ್ಟು ಹೇಗೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡೋದು, ಇದ್ರ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಿ. ಯಾಕೆಂದರೆ ಟ್ಯಾಕ್ಸ್ ಜಾಸ್ತಿ ಮಾಡಲಿ ಕಮ್ಮಿ ಮಾಡಲಿ, ನೀವು F&O ಟ್ರೇಡರ್ ಆಗಿದ್ದೀರಾ ಅಂತಂದರೆ ನೀವು ಫೈಲ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ನಿಮಗೆ ಲಾಸ್ ಆಗಿತ್ತು ಅಂತಂದ್ರೂ ಕೂಡ ನೀವು ಅದನ್ನ ನೀವು ಫೈಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀರಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅಂತಂದರೆ 8 ವರ್ಷ ತನಕ ನಿಮಗೆ ಕಾಲಾವಧಿ ಇರುತ್ತೆ. ಮುಂದೆ ನೀವು ಲಾಭ ಮಾಡಿದ್ರೆ ಆ ಲಾಸನ್ನು ನೀವು ಆಫ್ಸೆಟ್ ಕೂಡ ಮಾಡ್ಕೋಬೋದು, ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಇದು ಸ್ಪೆಕ್ಯುಲೇಟಿವ್ ಇನ್ಕಮ್, ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಿರ್ತಾರಲ್ಲ ಈಕ್ವಿಟಿ ಸ್ಟಾಕಲ್ಲಿ, ಅವರಿಗೂ ಅಪ್ಲೈ ಆಗುತ್ತೆ, F&O ಸೆಗ್ಮೆಂಟ್ ಅವರಿಗೂ ಅಪ್ಲೈ ಆಗುತ್ತೆ. ಬಟ್ ಈಕ್ವಿಟಿ ಅಂದರೆ ITR 2 ಇರ್ತೀರಾ, F&O ಮಾಡ್ತಾ ಇದ್ದೀರಾ ಅಂದರೆ ಅದು ಬಿಸ್ನೆಸ್ ಇನ್ಕಮ್ ಅಂತ ಬರುತ್ತೆ. ಸೊ ITR 3 ಆಗ್ತಾ ಹೋಗುತ್ತೆ. ಎರಡರ ಬಗ್ಗೆನೂ ಸಮಗ್ರವಾದ ಮಾಹಿತಿ ಇದೆ. ITR ಆ್ಯಂಡ್ ITR ಟೈಪ್ಸ್, ಯಾರ್ಯಾರು ಯಾವ್ಯಾವ ರೀತಿ ITRನ ಫೈಲ್ ಮಾಡಬೇಕು, ಟ್ಯಾಕ್ಸ್ ಪ್ಲಾನಿಂಗ್ ಪ್ಲೇಲಿಸ್ಟಿಗೆ ಹೋದರೆ ನೀವು ಅಲ್ಲಿ ಸ್ಯಾಲರಿಡ್ ಎಂಪ್ಲಾಯ್ಸಿಗೆ ಸಮಗ್ರ ಮಾಹಿತಿ ಸಿಗ್ತಾ ಹೋಗುತ್ತೆ. ಟ್ಯಾಕ್ಸ್ ಫೈಲಿಂಗ್ ಹೋದರೆ ನೀವು ಟ್ರೇಡರ್ ಆಗಿದ್ದೀರಾ ಏನು ಅಂತಂದರೆ ಸಿಗ್ತಾ ಹೋಗುತ್ತೆ. ಒಂದು ಕಾಮನ್ ಕ್ವಶನ್ ಸುಮಾರು ಜನ ಕೇಳುವಂಥದ್ದು, ನಾನು ಟ್ಯಾಕ್ಸ್ ಆಡಿಟ್ ಮಾಡಿಸ್ಬೇಕಾ ಏನು ಕತೆ ಅಂತ ನೋಡಿ. ಆಡಿಟ್ ಮಾಡಿಸೋದು ಬೇಕಾಗಿಲ್ಲ. 10 ಕೋಟಿ ತನಕ ನಿಮ್ಮ ಟರ್ನ್ ಓವರ್ ಇದ್ದರೆ ಆಡಿಟ್ ಮಾಡಿಸೋದು ಬೇಕಾಗಿಲ್ಲ. ಲಾಸ್ಟ್ ಇಯರು ಟರ್ನ್ ಓವರ್ ಕ್ಯಾಲ್ಕುಲೇಷನಲ್ಲಿ ಕೂಡ ತಿದ್ದುಪಡಿ ತಂದಿದ್ರು. ಅದು ಸುಮಾರು ಬ್ರೋಕರ್ಗಳು ಟರ್ನ್ ಓವರ್ನ ತಪ್ಪಾಗಿ ತೋರಿಸ್ತಾ ಇದ್ದಾರೆ. ನಾನು ಫೈರ್ಸ್ ಅವ್ರ ಜೊತೆ ಫಾಲೋ ಅಪ್ ಮಾಡಿದ್ದೆ, ಐ ಥಿಂಕ್ ಸ್ಯಾಸ್ ಆನ್ಲೈನ್ ಜೊತೆ ಅವ್ರು ಫಾಲೋ ಅಪ್ ಮಾಡಿದ್ದೆ. ಝೆರೋದ 1ರಲ್ಲೇ ಟರ್ನ್ ಓವರ್ ಕರೆಕ್ಟಾಗಿ ತೋರಿಸ್ತಾ ಇದ್ದಿದ್ದು. ನನ್ನ ಹತ್ರ ಇರೋ ಡಿಮ್ಯಾಟ್ ಅಕೌಂಟಲ್ಲಿ ಇದ್ರ ಬಗ್ಗೆ ಕಮ್ಯುನಿಟಿ ಟ್ಯಾಬಲ್ಲಿ ಲಾಸ್ಟ್ ಇಯರ್ ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಯಾರಿಗಾದರೂ ಮಾಹಿತಿ ಬೇಕು ಅಂದರೆ ಈ ವರ್ಷನ ನಾನು ಹೋಗ್ಬಿಟ್ಟು ಚೆಕ್ ಮಾಡಿ ನೋಡ್ತೀನಿ. ಬಟ್ ನಾನು ಬೇರೆ ಬ್ರೋಕರಲ್ಲಿ ಅಷ್ಟು ಟ್ರೇಡ್ ಮಾಡಿಲ್ಲ ಈ ವರ್ಷ. ಬಟ್ ಯಾರಾದರೂ ಮಾಡಿದ್ರಾ, ನಿಮ್ದು ಏನಾದ್ರು ಸ್ನ್ಯಾಪ್ಶಾಟ್ ಇದೆ ಅಂತಂದರೆ ಕಳಿಸಿ, ಟರ್ನ್ ಓವರ್ ಸರಿ ಇದೆಯಾ ಇಲ್ವೋ ಅಂತ ನಾನು ಮಾಡ್ತೀನಿ. ನಮ್ಮ ಜಿಮೇಲ್ ಅಕೌಂಟಿಗೆ ನೀವು ಮೇಲ್ ಕೂಡ ಮಾಡ್ಬೋದು, marketmatukate@gmail.com. ಸೊ ಯಾರಾದರೂ ಒಬ್ಬರದ್ದು ತೊಗೊಂಡು ನಾನು ವೆರಿಫೈ ಮಾಡಿ ಹೇಳ್ತೀನಿ. ಎಲ್ಲರೂ ಕಳಿಸಿದ್ರೆ ಹೇಳೋಕ್ಕಾಗಲ್ಲ, ಬಟ್ ಟರ್ನ್ ಓವರಿಗೆ ಮಾತ್ರ ನಾನು ಹೇಳ್ತಾರೆ. ಟರ್ನ್ ಓವರ್ ಅಂದರೆ ಮೊದಲು ಬೇರೆ ಥರ ಇತ್ತು ಕ್ಯಾಲ್ಕುಲೇಷನ್, ಅದು ತುಂಬ ಜಾಸ್ತಿ ಟರ್ನ್ ಓವರ್ ಬರ್ತಾಯಿತ್ತು. ಈಗ ಏನು ಮಾಡಿದ್ದಾರೆ ಅಂದರೆ ನಿಮ್ಮ ಪ್ರಾಫಿಟ್ ಏನಾಗಿರುತ್ತೆ, ಲಾಸ್ ಏನಾಗಿರುತ್ತೆ, ಅದರ ಲಾಸ್ ಆಗಿದ್ರೂ ಅದನ್ನ ಪ್ಲಸ್ ಅಂತ ಕೊಡ್ಕೊಂಡು ಎರಡರದ್ದು ಪ್ರಾಫಿಟ್ ಲಾಸ್ ಎರಡರದ್ದು ಟೋಟಲ್ ಮಾಡಿದ್ರೆ ಅಬ್ಸಲ್ಯೂಟ್ ಟೋಟಲ್ ಅಂತ ಕರಿತೀವಿ, ಅದೇ ನಮ್ಮ ಟರ್ನ್ ಓವರ್ ಆಗಿರುತ್ತೆ ಅಂತ. ಸೊ ಅದು 10 ಕೋಟಿ ರೀಚ್ ಆಗುವಂಥದ್ದು ತುಂಬ ಕಷ್ಟ, ಅನ್ಲೆಸ್ ನೀವು ಏನಾದ್ರು ತುಂಬ ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ. ಇಲ್ಲಾಂದರೆ ಖಂಡಿತ 10 ಕೋಟಿಗಿಂತ ಕಮ್ಮಿನೇ ಇರುತ್ತೆ. 10 ಕೋಟಿಗಿಂತ ಕಮ್ಮಿ ಇದೆ ಟರ್ನ್ ಓವರ್ ಅಂದರೆ ಆಡಿಟ್ ಮಾಡಿಸೋದು ಬೇಕಾಗಿಲ್ಲ. ಹೋಪ್ಫುಲಿ ಇದು ಕ್ಲಿಯರ್ ಆಗಿದೆ ಅನಿಸುತ್ತೆ. ಇನ್ನೂ ಏನಾದರೂ ಡೌಟ್ ಇದೆ ಅಂದರೆ ಒಂದು ಸಲ ಆ ಪ್ಲೇಲಿಸ್ಟ್ನ ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ಏನೋ ಹೆದರಬೇಕಾಗಿಲ್ಲ, ಬಟ್ ಎಲ್ಲ
ಮಾಹಿತಿನೂ ಟ್ರ್ಯಾಕ್ ಆಗ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನಮ್ಮ ಯಾವೆಲ್ಲ ಮಾಹಿತಿ ಗೊತ್ತಿದೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಆ ವಿಡಿಯೋದು ಇದು. ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಅದನ್ನ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇ ಲಿಸ್ಟು ಮತ್ತು ಅದು ಅವೆರಡನ್ನೂ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ನೀವು ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿರೋ ಸುಮಾರು ಕಡೆಗಳಿಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ನೋಟಿಫೈ ಆಗ್ತಾ ಹೋಗುತ್ತೆ. AS ಹೋದರೆ ನಮ್ಮ ಜನ್ಮ ಜಾತಕ ಎಲ್ಲ ಕೊಡ್ತಾ ಇದ್ದಾರೆ. ಅಲ್ಲಿ ಡಿವಿಡೆಂಡ್ ಎಷ್ಟು ಬಂದಿದೆ, ಎಷ್ಟು ಮ್ಯೂಚುವಲ್ ಫಂಡ್ ಖರೀದಿ ಮಾಡಿದಿರಾ, ಎಷ್ಟು ಸ್ಟಾಕಲ್ಲಿ ಮಾಡಿದಿರಾ, ಎಲ್ಲ ಮಾಹಿತಿ ಆಲ್ರೆಡಿ ಪ್ಯಾನ್ ಕಾರ್ಡಿಂದ ಟ್ರ್ಯಾಕ್ ಆಗ್ತಾ ಇದೆ. ಹಾಗಾಗಿ ಫೈಲ್ ಮಾಡುವಂಥದ್ದು ಇಂಪಾರ್ಟೆಂಟ್. 2.5 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ಇದೆ ಅಂದರೆ ಫೈಲ್ ಮಾಡಿ. ಜೊತೆಗೆ ಯಾರಾದರೂ ಸೀನಿಯರ್ ಸಿಟಿಸನ್ಸ್ ನೋಡ್ತಾ ಇದ್ದಾರೆ ಅಂದರೆ ನೋಡಿ, ಸೀನಿಯರ್ ಸಿಟಿಸನ್ಸ್, ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂತ 2 ಕ್ಯಾಟಗರಿ ಇದೆ. ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂದರೆ 80 ವರ್ಷ ದಾಟಿರೋರು, ಸೀನಿಯರ್ ಸಿಟಿಸನ್ಸ್ ಅಂದರೆ 60 ವರ್ಷ ದಾಟಿರೋರು. ಎಲ್ಲ ರೂಲ್ಸು ಸೇಮೇ ಇರುತ್ತೆ, ಬಟ್ 3 ಲಕ್ಷ ತನಕ ಎಕ್ಸಮ್ಷನ್ ಇರುತ್ತೆ. ಬೇರೆಯವ್ರಿಗೆ 2.5 ಇದ್ದರೆ ಇಲ್ಲಿ 3 ಲಕ್ಷ ಇದೆ ಸೀನಿಯರ್ ಸಿಟಿಸನ್ಸಿಗೆ. ಸೂಪರ್ ಸೀನಿಯರ್ ಸಿಟಿಸನ್ಸಿಗೂ ಅಷ್ಟೇ ಇರ್ಬೋದು ಅಥವಾ ಸ್ವಲ್ಪ ಜಾಸ್ತಿ ಇರ್ಬೋದು. ಯಾರಿಗಾದರೂ ಡೌಟ್ ಇದೆ ಅಂದರೆ ಹೇಳಿ. ಅಲ್ಲೂ ಕೂಡ ನಿಮಗೆ ನ್ಯೂ ಟ್ಯಾಕ್ಸ್ ರೆಜಿಮ್, ಓಲ್ಡ್ ಟ್ಯಾಕ್ಸ್ ರೆಜಿಮ್ ಅದೆಲ್ಲ ಬಂದಿದೆ. ಟ್ಯಾಕ್ಸ್ ಲೇಬರ್ ರೇಟ್ಗಳು ಆಚೆ ಈಚೆ ಮಾಡಿದ್ದಾರೆ. ಜೊತೆಗೆ ನಿಮಗೆ ಇದೊಂದು TDS ಕಟ್ಟಾಗುತ್ತಲ್ವ, ಬ್ಯಾಂಕಲ್ಲಿ ಯಾರಾದರೂ ಡೆಪಾಸಿಟ್ ಇಟ್ಟಿರ್ತೀರಾ. ಮೊದಲೇ ಏನಾಗ್ತಾ ಇತ್ತು, 10,000ಕ್ಕಿಂತ ಜಾಸ್ತಿ ಬಡ್ಡಿ ಬರ್ತಾ ಇದೆ ಅಂದರೆ ನೀವು 15G 15H ಫಾರ್ಮ್ ಅಂತ ಸಬ್ಮಿಟ್ ಮಾಡಬೇಕಾಗಿತ್ತು. ಅದನ್ನ ಲಾಸ್ಟ್ ಇಯರ್ ಅಥವಾ ಅದರ ಲಾಸ್ಟ್ ಇಯರ್ ಬಜೆಟಲ್ಲಿ ಏನಂತ ಜಾಸ್ತಿ ಮಾಡಿದ್ರು, 10,000 ಬದಲಿಗೆ 40,000 ತನಕ ನಿಮಗೆ ಇಂಟ್ರೆಸ್ಟ್ ಬಂದ್ರೂ ವಾರ್ಷಿಕವಾಗಿ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಡಿಡಕ್ಟೆಡ್ ಸೋರ್ಸ್ TDS ಅಂತ ಬ್ಯಾಂಕ್ ಅವರು ಕಟ್ ಮಾಡ್ಕೊಳಲ್ಲ. 40,000ಕ್ಕಿಂತಲೂ ಜಾಸ್ತಿ ಬಡ್ಡಿ ಒಂದು ವರ್ಷದಲ್ಲಿ ಬರ್ತಾ ಇದೆ ಅಂತಂದರೆ ಆಗ ನೀವು ಹೋಗಿ ಒಂದು ಫಾರ್ಮ್ನ ಕೊಡಬೇಕು. 15G ಅಥವಾ 15H ಫಾರ್ಮ್ ಅಂತ ಕೊಡ್ತೀವಿ. ಅಂದರೆ ನನ್ನ ಆದಾಯ ಏನು ಎಕ್ಸಮ್ಷನ್ ಲಿಮಿಟ್ ಇದೆ, ನಾರ್ಮಲ್ 60 ವರ್ಷಕ್ಕಿಂತ ಒಳಗಿರೋರಾದರೆ 2.5 ಲಕ್ಷಕ್ಕಿಂತ ಒಳಗಡೆನೇ ಇದೆ, ಹಾಗಾಗಿ ನನ್ನ ಟ್ಯಾಕ್ಸ್ ಕಟ್ ಮಾಡ್ಕೋಬೇಡಿ ಅಂತ ನೀವು ಒಂದು ಫಾರ್ಮ್ನ ಕೊಡಬೇಕು. ಅದೇ ಸೀನಿಯರ್ ಸಿಟಿಸನ್ಸ್ ಆಗಿದ್ರೆ ಅಂದರೆ ನೀವು 15H ಫಾರ್ಮ್ನ ಸೇಮ್ ನಂದು 3 ಲಕ್ಷ ಒಳಗಡೆ ಇದೆ ಆದಾಯ, ಹಾಗಾಗಿ ಕಟ್ ಮಾಡ್ಕೋಬೇಡಿ ಅಂತ ಕೊಟ್ಟರೆ ಬ್ಯಾಂಕ್ ಅವರು ಕಟ್ ಮಾಡ್ಕೊಳೋದಿಲ್ಲ. ಇದನ್ನ ಯೂಶಲಿ ಬಿಗಿನಿಂಗ್ ಆಫ್ ದ ಫೈನಾನ್ಷಿಯಲ್ ಇಯರಲ್ಲೇ ಮಾಡಿಸ್ಕೊಂಡಿರ್ತಾರೆ. ಸೊ ಯಾರಾದರೂ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಐ ಥಿಂಕ್ ಏನೇನು ಕವರ್ ಮಾಡಬೇಕಿತ್ತು ಅದೆಲ್ಲ ಕವರ್ ಮಾಡಿದ್ವಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. 2024 ನಮ್ಮ ಚಾನಲ್ ಮಿಷನ್ ಪ್ರತಿಯೊಬ್ಬರು ಜೀವ ವಿಮೆನ ತಗೋಬೇಕು. ಜೀವ ವಿಮೆ ಹೇಗೆ ಆಯ್ಕೆ ಮಾಡ್ಕೊಂಡು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಡ್ತಾ ಇರ್ತೀನಿ, ಚೆಕ್ಔಟ್ ಮಾಡಿ. ಮತ್ತೊಮ್ಮೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.